ನನ್ನ ಹೆಂಡತಿ ಬೆಳಗ್ಗೆ 9 ಗಂಟೆಗೆ ನಿದ್ದೆಗಣ್ಣಲ್ಲಿ ಎದ್ದು ಬಂದಳು. ನಾನು ಪೂರಿ ಮತ್ತು ಪಾಲಕ್ ಕರಿ ಮಾಡಿಕೊಡ್ತೀಯಾ ಅಂತ ಕೇಳಿದೆ. ಅವ್ರು ಮಾಡಿಕೊಟ್ಟಿದ್ದು ನನಗೆ ಪಾಲಕ್ ಪೂರಿ ಮಾಡಿಕೊಟ್ಟಿದ್ದಾರೆ. ಈ ಪಾಲಕ್ ಪೂರಿ ಹೆಂಗೆ ಮಾಡೋದು ಅಂತ ನೋಡೋಣ. சமைக்க ஆரம்பிக்கலாமா? ಒಂದು ಕಡಾಯಿ ತೊಗೊಳ್ಳಿ, ಅದ್ರಲ್ಲಿ ನೀರು ಹಾಕ್ಕೊಳ್ಳಿ, ಗ್ಯಾಸ್ ಸ್ಟವ್ ಹಚ್ಕೊಳ್ಳಿ, ಚೆನ್ನಾಗಿ ಬಾಯ್ಲ್ ಆಗ್ತದೆ. ಪಾಲಕ್ನ ಅದರಲ್ಲಿ ಹಾಕ್ಕೊಳ್ಳಿ. ಪಾಲಕ್ ಸ್ವಲ್ಪ ಸೈಡಿಗೆ ಬಿತ್ತು ನೋಡಿ, ಅದನ್ನು ತೆಗೊಂಡು ತಿರ್ಗಾ ಒಳಗೆ ಹಾಕ್ಕೊಳ್ಳಿ. ಇವಾಗ ಅದು ಚೆನ್ನಾಗಿ ಬೇಯಲಿ, ಚೆನ್ನಾಗಿ ಕುದಿದ್ರೆ ಪಾಲಕ್ಕು ಬೆಂದಿದೆ ಅಂತ ಅರ್ಥ. ಇವಾಗ ಈ ಬೆಂದಿರೋ ಪಾಲಕ್ನ ತೊಗೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಬಿಡಿ. ನೋಡಿ, ನೆಕ್ಸ್ಟ್ ಸ್ಟೆಪ್ಪು ಮಿಕ್ಸಿ ಜಾರಲ್ಲೇ ಹಾಕೋತಾರೆ ಇವರು. ಹಾಕೊಂಡ್ರೆ ಇದರಲ್ಲಿ ಸ್ವಲ್ಪ ಜಿಂಜರ್ ಮತ್ತು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕೊಂಬಿಟ್ಟು ಚೆನ್ನಾಗಿ ರುಬ್ಕೊಂಡ್ರೆ ನೋಡಿ ಚೆನ್ನಾಗಿ ರುಬ್ಬಿದೆ. ಇವಾಗ ಸ್ವಲ್ಪ ಹಿಟ್ಟನ್ನು ಹಾಕೊಂಬಿಟ್ಟು ಇದರಲ್ಲಿ ನೀವೇನು ಹಾಕಬೇಕು ಅಂದರೆ ಆ ಪಾಲಕ್ ಗ್ರೇವಿ ಮಾಡಿಟ್ಟಿದ್ದಾರಲ್ಲ ಒಂದು ಕರಿ ಥರ, ಆ ಪಾಲಕ್ ಪೇಸ್ಟು ಅದನ್ನು ಇದ್ರೊಳಗೆ ಹಾಕೊಂಬಿಟ್ಟು ಉಪ್ಪನ್ನು ಸ್ವಲ್ಪ ಹಾಕೊಂಬಿಟ್ಟು ಆಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟು ಚೆನ್ನಾಗಿ ಕಳಿಸ್ಕೊಳ್ಳಿ. ಇವಾಗ ಇದನ್ನು ಹಿಟ್ಟಾಗಿ ಮಾಡಿ, ಚಪಾತಿ ಹಿಟ್ಟೆಲ್ಲ ಮಾಡ್ತೀವಲ್ಲ ಆ ಥರ. ಇದು ಗ್ರೀನ್ ಕಲರ್ ಆಗಿಬಿಡುತ್ತೆ, ನೋಡಿದ್ರೆ ಗ್ರೀನ್ ಕಲರ್ ಆಯಿತು. ಇವಾಗ ಇದನ್ನು ನಿಮ್ಗೆ ಯಾವ ಶೇಪಲ್ಲಿ ಪೂರಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ಅದಕ್ಕೆ ಮುಂಚೆ ಸ್ವಲ್ಪ ನಿಂದಿರೋ ಬಟ್ಟೆನ ಹಾಕಿ ಅದ್ರ ಮೇಲೆ ಇಟ್ಕೊಳ್ಳಿ. ಇವಾಗ ಆಟನ ಸ್ವಲ್ಪ ಎತ್ಕೊಂಡು, ಪಾಲಕ್ ಆಟನ ಸ್ವಲ್ಪ ಎತ್ಕೊಂಡು ಅದನ್ನು ಆಟ ಜೊತೆ ಮಿಕ್ಸ್ ಮಾಡಿಕೊಂಡು ಯಾವ ಶೇಪಲ್ಲಿ ಬೇಕೋ ನೀವು ಆ ಶೇಪಲ್ಲಿ ಮಾಡ್ಕೊಬೋದು. ನನ್ನ ಹೆಂಡತಿ ಅವ್ರಿಗೆ ಇಷ್ಟ ಬಂದಿದ್ದ ಶೇಪಲ್ಲಿ ಮಾಡಿದ್ದಾರೆ. ಅದು ರೌಂಡಾಗೂ ಇಲ್ಲ, ಯಾರೋ ಡಿಫ್ರೆಂಟ್ ಶೇಪಲ್ಲಿದೆ. ಇವಾಗ ಆಯಿಲ್ ಚೆನ್ನಾಗಿ ಕಾಯ್ದೆ ಇದರಲ್ಲಿ ಪೂರಿನೂ ಹಾಕೊಂಡಾಯ್ತು. ಬುಸ್ ಅಂತ ಬರುತ್ತೆ ನೋಡಬೇಕು, ಬಂದರೆ ಹಿಟ್ಟು ಬುಸ್ ಅಂತ ಬಂದ್ಬಿಡ್ತು. ಸೂಪರ್, ಬುಸ್ ಅಂತ ಬಂದಿದೆ ಅಲ್ವಾ? ಇಷ್ಟೇ ರೀ ಈ ಪಾಲಕ್ ಪೂರಿ. சமையல் ரெடி. ನಾನು ಕೇಳಿದೇನೋ ಈ ಪಾಲಕ್ ಕರಿ ಮತ್ತು ಪೂರಿ ಇರ್ಬೋದು, ಬಟ್ ಇವ್ರು ಸೂಪರ್ ಟೇಸ್ಟಿ ಪಾಲಕ್ ಪೂರಿ ಮಾಡಿಕೊಟ್ಟಿದ್ದಾರೆ. ನೀವು ಟ್ರೈ ಮಾಡಿ ಹೇಳಿ ಈ ಪಾಲಕ್ ಪೂರಿ ಹೆಂಗೆ ಬಂದಿದೆ ಅಂತ. ಒಂದು ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿಬಿಡಿ ಪ್ಲೀಸ್. ಥ್ಯಾಂಕ್ ಯು. Hit the like button, click the bell icon, subscribe for more videos.